ತುಳು ದೈವ ಏನೋ ಮುಂದಿನ ಸಿಎಂ ಅವರೇ ಹೇಳ್ಯಾರತ್ತೆ ದೈವ ಹೇಳ್ತೇವೆ ಮತ್ತು ದೇವರು ಹಂಗೆ ಹೇಳಕತ್ರ ನಾವ್ರು ಏನು ಮಾಡೋದು ಇಲ್ಲ ಚಲೋ ಮಂದಿಗೆ ಹೇಳಿದ್ರೆ ಚಲೋ ಪಾಪ ಸಿದ್ದರಾಮಯ್ಯ ಇದ್ದಿದ್ರಾಗ ಚಲೋ ಅವ್ನು ಮಾಡಿದ್ರೆ ಕರ್ನಾಟಕ ಯಾಕೆ ಉಳಿತೈತಿ ಇನ್ನು ಸಿದ್ದರಾಮಯ್ಯನೇ ಮುಂದುವರಿದು ಒಳ್ಳೇದು ನಾನು ಕೇಳಿದ್ರೆ ಈ ಡಿ ಕೆ ಶಿವಕುಮಾರ್ಕಿಂತ ಬದಲಾವಣೆ ಆಗುತ್ತೆ ಬದಲಾವಣೆ ನೋಡ್ರಿ ನಮ್ಮದು ಸಿದ್ದರಾಮಯ್ಯನವ್ರದ್ದು ಏನೂ ತಿಳಿಯಲಾಗೈತೆ ಅವ್ರ ಮೌನ ಯಾಕೆ ಆಗ್ಯಾರೋ ಗೊತ್ತಿಲ್ಲ ಏನು ಅವ್ರ ಪ್ಲ್ಯಾನ್ ಐತೋ ಗೊತ್ತಿಲ್ಲ ಮೊನ್ನೆ ರಾಜಣ್ಣವ್ರ ಮನೆಗೆ ಹೋಗ್ಯಾರ ಅಲ್ಲಿ ಸಭೆ ಮಾಡ್ಯಾರ ರಾಜಣ್ಣವ್ರು ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೈಲಾಕತ್ತಾರೆ ಆದರೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಒಟ್ಟಾರೆ ಗೊಂದಲದ ವಾತಾವರಣ ಐತಿ ಎಲ್ಲಿ ಪಕ್ಷ ಹೊಡಿತಿತ್ತೋ ಏನಾಗ್ತಿತ್ತೋ ಅನ್ನೋಂಥ ಒಂದು ವಾತಾವರಣ ತಯಾರಾಗಿದೆ ನೋಡ್ಬೇಕು ಅದು ಕಾಲ ಪ್ರದೀಪೇಶ್ವರಲ್ಲಿ ಒಂದು ಕಡೆ ಹಿಂದೂ ಇಲಿ ಅಂತ ಹೇಳ್ತಾರೆ ನೋಡ್ರಿ ಇಲಿ ಅನ್ನೋರು ಇಲ್ಲಿ ಅಂತಾರೆ ಬೆಕ್ಕ ಅನ್ನೋರು ಬೆಕ್ಕತ್ತಾರೆ ಎಲ್ಲಿ ತಲೆ ಕೆಡಿಸೋದು ರೀ ಸುಮ್ಮನೆ ಅನ್ನೋ ಒಂದು ಫಾಲ್ತು ಮಂದಿದು ಯಾಕೆ ನೀವು ತೊಗೊಂಡು ಬರ್ತೀರಿ ಸುಮ್ಮಗೆ ಅಷ್ಟು ಕೇಳಬೇಡ್ರಿ ಅದನ್ನು ನೀವು ಯಾರು ಅವ್ನದು ಕೇಳಿದ್ರೆ ತಿಳ್ಕೊರಿ ಅವನದು ಯಾವುದೋ ಒಂದು ಪ್ರೇರಣೆ ಯಾವುದೋ ಐತಲ್ರಿ ಅದೇನೋ ಅಷ್ಟೇ ಹಾಂ ಇಲ್ಲ ಅದೇನು ಹಾಂ ಪರಿಶ್ರಮ ನಿಮಗೂ ಪರಿಶ್ರಮ ಮಾಡ್ಯಾರ ತಿಳ್ಕೊಬೇಕು ತುಳು ದೈವ ಏನೋ ಮುಂದಿನ ಸಿಎಂ ಅವರೇ ಹೇಳ್ಯಾರತ್ತೆ ದೈವ ಹೇಳ್ತೇವೆ ಮತ್ತು ದೇವರು ಹಂಗೆ ಹೇಳಕತ್ರ ನಾವ್ರು ಏನು ಮಾಡೋದು ಇಲ್ಲ ಚಲೋ ಮಂದಿಗೆ ಹೇಳಿದ್ರೆ ಚಲೋ ಪಾಪ ಸಿದ್ದರಾಮಯ್ಯ ಇದ್ದಿದ್ರಾಗ ಚಲೋ ಅವ್ನು ಮಾಡಿದ್ರೆ ಕರ್ನಾಟಕ ಯಾಕೆ ಉಳಿತೈತಿ ಇನ್ನು ಸಿದ್ದರಾಮಯ್ಯನೇ ಮುಂದುವರಿದು ಒಳ್ಳೇದು ನಾನು ಕೇಳಿದ್ರೆ ಈ ಡಿ ಕೆ ಶಿವಕುಮಾರ್ಕಿಂತ ಬದಲಾವಣೆ ಆಗುತ್ತೆ ಬದಲಾವಣೆ ನೋಡ್ರಿ ನಮ್ಮದು ಸಿದ್ದರಾಮಯ್ಯನವ್ರದ್ದು ಏನೂ ತಿಳಿಯಲಾಗೈತೆ ಅವ್ರ ಮೌನ ಯಾಕೆ ಆಗ್ಯಾರೋ ಗೊತ್ತಿಲ್ಲ ಏನು ಅವ್ರ ಪ್ಲ್ಯಾನ್ ಐತೋ ಗೊತ್ತಿಲ್ಲ ಮೊನ್ನೆ ರಾಜಣ್ಣವ್ರ ಮನೆಗೆ ಹೋಗ್ಯಾರ ಅಲ್ಲಿ ಸಭೆ ಮಾಡ್ಯಾರ ರಾಜಣ್ಣವ್ರು ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬೈಲಾಕತ್ತಾರೆ ಆದರೆ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಒಟ್ಟಾರೆ ಗೊಂದಲದ ವಾತಾವರಣ ಐತಿ ಎಲ್ಲಿ ಪಕ್ಷ ಹೊಡಿತಿತ್ತೋ ಏನಾಗ್ತಿತ್ತೋ ಅನ್ನೋಂಥ ಒಂದು ವಾತಾವರಣ ತಯಾರಾಗಿದೆ ನೋಡ್ಬೇಕು ಅದು ಕಾಲ ಪ್ರದೀಪೇಶ್ವರಲ್ಲಿ ಒಂದು ಕಡೆ ಹಿಂದೂ ಇಲಿ ಅಂತ ಹೇಳ್ತಾರೆ ನೋಡ್ರಿ ಇಲಿ ಅನ್ನೋರು ಇಲ್ಲಿ ಅಂತಾರೆ ಬೆಕ್ಕ ಅನ್ನೋರು ಬೆಕ್ಕತ್ತಾರೆ ಎಲ್ಲಿ ತಲೆ ಕೆಡಿಸೋದು ರೀ ಸುಮ್ಮನೆ ಅನ್ನೋ ಒಂದು ಫಾಲ್ತು ಮಂದಿದು ಯಾಕೆ ನೀವು ತೊಗೊಂಡು ಬರ್ತೀರಿ ಸುಮ್ಮಗೆ ಅಷ್ಟು ಕೇಳಬೇಡ್ರಿ ಅದನ್ನು ನೀವು ಯಾರು ಅವ್ನದು ಕೇಳಿದ್ರೆ ತಿಳ್ಕೊರಿ ಅವನದು ಯಾವುದೋ ಒಂದು ಪ್ರೇರಣೆ ಯಾವುದೋ ಐತಲ್ರಿ ಅದೇನೋ ಅಷ್ಟೇ ಹಾಂ ಇಲ್ಲ ಅದೇನು ಹಾಂ ಪರಿಶ್ರಮ ನಿಮಗೂ ಪರಿಶ್ರಮ ಮಾಡ್ಯಾರ ತಿಳ್ಕೊಬೇಕು